ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಕಾಂಗ್ವಾ. ಇದರ IMDb ರೇಟಿಂಗ್ 4.9 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ರಷ್ಯಾದ ಒಂದು ಲ್ಯಾಬ್ ನಿಂದ ಆಗುತ್ತೆ. ಇಲ್ಲಿ ಮಕ್ಕಳ ಮೇಲೆ ಪ್ರಯೋಗ ನಡೀತಿರುತ್ತೆ. ಆಗ ಜೇಟಾ ಅನ್ನೋ ಹುಡುಗ ಅಲ್ಲಿಂದ ತಪ್ಪಿಸ್ಕೊತಾನೆ. ಆಗ ರಷ್ಯಾದ ಮಾಫಿಯಾ ಎಲ್ಲ ಆ ಹುಡುಗನನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೀನ್ ಇಲ್ಲಿಂದ ಕಟ್ ಆಗಿ ಇಂಡಿಯಾದ ಗೋವಾವನ್ನ ತೋರಿಸ್ತಾರೆ. ಇಲ್ಲಿ ನಮ್ಮ ಮೂವಿಯ ಹೀರೋ ಫ್ರಾನ್ಸಿಸ್ ಒಬ್ಬ ಬಾಂಟಿ ಹಂಟರ್ ಆಗಿರ್ತಾನೆ. ಈತ ಪೊಲೀಸರಿಗೋಸ್ಕರ ಕ್ರಿಮಿನಲ್ ಗಳನ್ನ ಹಿಡಿತಿರ್ತಾನೆ. ಇವರು ಒಂದು ಕ್ಲಬ್ ನಲ್ಲಿ ಒಬ್ಬ ಕ್ರಿಮಿನಲ್ ನ ಹಿಡಿಯೋಕೆ ಬಂದಿರ್ತಾರೆ. ಇವರು ಆ ಕ್ರಿಮಿನಲ್ ನ ಹಿಡಿದು ಕಮಿಷನರ್ ಹತ್ರ ತಗೊಂಡು ಹೋಗ್ತಾರೆ. ಆಗ ಕಮಿಷನರ್ ಜೀತು ಅನ್ನೋ ಒಬ್ಬ ಕ್ರಿಮಿನಲ್ ಇದ್ದಾನೆ. ಅವನನ್ನ ಹಿಡಿದು ತಂದ್ರೆ 5 ಲಕ್ಷ ಕೊಡ್ತೀನಿ, ಆದ್ರೆ ಅವನು ತುಂಬಾ ಡೇಂಜರಸ್, ಏನಾದ್ರೂ ಎಡವಟ್ಟಾದ್ರೆ ನಿನ್ನ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾನೆ. ಆದ್ರೂ ಫ್ರಾನ್ಸಿಸ್ ಜೀತುನ ಹಿಡಿಯೋಕೆ ಒಂದು ಯಾಟ್ ಮೇಲೆ ಬರ್ತಾನೆ. ಇಲ್ಲಿ ಏಂಜೆಲಾ ಕೂಡ ಬರ್ತಾಳೆ. ಏಂಜೆಲಾ ಆಕ್ಚುಲಿ ಫ್ರಾನ್ಸಿಸ್ ಲವರ್ ಆಗಿರ್ತಾಳೆ. ಆದ್ರೆ ಅವರಿಬ್ಬರು ಈಗ ಬ್ರೇಕಪ್ ಮಾಡ್ಕೊಂಡಿರ್ತಾರೆ. ಆದ್ರೆ ಏಂಜೆಲಾ ಕೂಡ ಬಾಂಟಿ ಹಂಟರ್ ಆಗಿರ್ತಾಳೆ. ಇಬ್ಬರು ಜೀತುನ ಹಿಡಿಯೋಕೆ ಬಂದಿರ್ತಾರೆ. ಅಲ್ಲಿ ಗಲಾಟೆಯಾಗಿ ಜೀತುಗೆ ಗುಂಡು ಬೀಳುತ್ತೆ. ಜೀತು ಸತ್ತು ಹೋಗ್ತಾನೆ. ಇವರು ಅಲ್ಲಿಂದ ಎಸ್ಕೇಪ್ ಆಗ್ತಿರ್ತಾರೆ. ಆಗ ಫ್ರಾನ್ಸಿಸ್ ಜೇಟನ ನೋಡ್ತಾನೆ. ಜೇಟ ಕೂಡ ಫ್ರಾನ್ಸಿಸ್ ನ ನೋಡ್ತಿರ್ತಾನೆ. ಜೇಟನ ನೋಡಿ ಫ್ರಾನ್ಸಿಸ್ಗೆ ಏನೋ ನೆನಪಾಗುತ್ತೆ. ಫ್ರಾನ್ಸಿಸ್ ಜೇಟನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಆಗ ಅಲ್ಲಿ ಏಂಜೆಲಾ ಬರ್ತಾಳೆ. ಏಂಜೆಲಾಗೆ ಫ್ರಾನ್ಸಿಸ್ ಜೇತುನ ಕೊಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಫ್ರಾನ್ಸಿಸ್ ಜೇಟನ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ದಾರಿಯಲ್ಲಿ ಜೇಟಾಗೆ ಹಸಿವು ಆಗುತ್ತೆ. ಆಗ ಅವರು ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ. ಆಗ ಅಲ್ಲಿ ಜೀತು ತಮ್ಮ ಬರ್ತಾನೆ. ಇವನು ಫ್ರಾನ್ಸಿಸ್ ನ ಹಿಡಿಯುವಷ್ಟರಲ್ಲಿ ಅಲ್ಲಿ ರಷ್ಯನ್ ಮಾಫಿಯಾ ಬರುತ್ತೆ. ಇವರು ಇಲ್ಲಿ ಅಂದಾಧುನ್ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಜೀತು ತಮ್ಮ ಸತ್ತು ಹೋಗ್ತಾನೆ. ಇವರು ಜೇಟನ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಫ್ರಾನ್ಸಿಸ್ ಅವರನ್ನ ಫಾಲೋ ಮಾಡ್ತಾನೆ. ಸೀನ್ ಇಲ್ಲಿಂದ ಕಟ್ ಆಗಿ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ನಮಗೆ ಕ್ರಿಸ್ತಶಕ 1070 ಸಮಯ ತೋರಿಸ್ತಾರೆ. ರೋಮನ್ ಸಾಮ್ರಾಜ್ಯದ ರಾಜ ಭಾರತದ ಮೇಲೆ ದಂಡೆತ್ತಿ ಬಂದಿರ್ತಾನೆ. ಇವನು ತನ್ನ 25,000 ಸೈನಿಕರೊಂದಿಗೆ ಭಾರತದ ಸರಹದ್ದಿಗೆ ಬಂದಾಗ ಅವನಿಗೆ 5 ದ್ವೀಪಗಳು ಕಾಣುತ್ತೆ. ಈ ದ್ವೀಪಗಳಲ್ಲಿ ಬೇರೆ ಬೇರೆ ಜನಾಂಗಗಳು ಇರ್ತವೆ. ಆ ದ್ವೀಪಗಳು ಮೊದಲನೆಯದು ಮೊಂಡಿಯಾರ್ ದ್ವೀಪ. ಇದರಲ್ಲಿದ್ದ ಜನ ಬೇಟೆಯಾಡೋದ್ರಲ್ಲಿ ನಿಪುಣರಾಗಿರ್ತಾರೆ. ಎರಡನೇ ದ್ವೀಪ ವಾಂಕೋ. ಇದರಲ್ಲಿದ್ದ ಜನ ಔಷಧಿಗಳನ್ನ ಮಾಡೋದ್ರಲ್ಲಿ ನಿಪುಣರಾಗಿರ್ತಾರೆ. ಮೂರನೇ ದ್ವೀಪ ಮುಕಾಂಡು. ಇದರಲ್ಲಿದ್ದ ಜನ ಆಯುಧಗಳನ್ನು ಮಾಡೋದ್ರಲ್ಲಿ ನಿಪುಣರಾಗಿರ್ತಾರೆ. ನಾಲ್ಕನೇ ದ್ವೀಪ ಅರ್ತಿ ದ್ವೀಪ. ಇದರಲ್ಲಿದ್ದ ಜನ ತುಂಬಾ ಕ್ರೂರ ಮತ್ತು ಯಾವಾಗಲೂ ಜಗಳ ಆಡೋದ್ರಲ್ಲಿರ್ತಾರೆ. ಮತ್ತು 5ನೇ ದ್ವೀಪ ಪೆರುಮಾಚಿ. ಇಲ್ಲಿನ ಜನ ತುಂಬಾ ಸಾಹಸಿ ಮತ್ತು ಶಾಂತಿಪ್ರಿಯರಾಗಿರ್ತಾರೆ. ರೋಮನ್ ರಾಜ ಪೆರುಮಾಚಿ ಮೇಲೆ ಯುದ್ಧ ಸಾರಬೇಕು ಅನ್ಕೋತಾನೆ. ಆಗ ಅವನಿಗೆ ಕುಳುವ ಸಿಗ್ತಾನೆ. ಕುಳುವ ರೋಮನ್ ರಾಜನಿಗೆ, ನೀವು ಪೆರುಮಾಚಿ ಮೇಲೆ ಯುದ್ಧ ಸಾರಿದ್ರೆ ಅವರು ನಿಮ್ಮನ್ನ ಸುಲಭವಾಗಿ ಸೋಲಿಸ್ಬಿಡ್ತಾರೆ, ಏಕೆಂದ್ರೆ ಅವರು ಯುದ್ಧಕ್ಕಂತ ನಿಂತಾಗ ಸೈನಿಕರ ಲೆಕ್ಕ ಹಾಕೋದಿಲ್ಲ ಅಂತ ಹೇಳ್ತಾನೆ. ಆಗ ರೋಮನ್ ರಾಜ, ಹಾಗಾದ್ರೆ ಅವರನ್ನ ಸೋಲಿಸೋ ಉಪಾಯ ಏನು ಅಂತ ಕೇಳ್ತಾನೆ. ಆಗ ಕುಳುವ, ಯುದ್ಧ ವೀರರನ್ನ ತಂತ್ರದಿಂದ ಸೋಲಿಸಬಹುದು ಅಂತ ಹೇಳ್ತಾನೆ. ಆಗ ರೋಮನ್ ರಾಜ, ಹಾಗಾದ್ರೆ ನೀನು ಒಬ್ಬ ಸೈನಿಕರನ್ನ ಕೊಂದ್ರೆ 2 ಬಂಗಾರದ ನಾಣ್ಯಗಳನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಕುಳುವ, ಹಾಗಾದ್ರೆ ನಾನು 100 ಜನ ಸೈನಿಕರನ್ನ ಕೊಂದು ಅವರ ಬಲಗೈಯನ್ನು ಕಡಿದು ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಕುಳುವ ಪೆರುಮಾಚಿ ಸರ್ದಾರನ ಹತ್ರ ಬಂದು, ರೋಮನ್ ರಾಜನಿಗೆ ತನ್ನ ಹಡಗುಗಳನ್ನು ಸರಿ ಮಾಡೋಕೆ 100 ಜನರ ಅವಶ್ಯಕತೆ ಇದೆ, ಅವರಲ್ಲಿ ತುಂಬಾ ಬಂಗಾರವಿದೆ, ಅವರು ಬಂಗಾರ ಕೊಡ್ತಾರೆ ಅಂತ ಹೇಳ್ತಾನೆ. ಆಗ ಸರ್ದಾರ ಸರಿ ಅಂತ 100 ಜನ ಸೈನಿಕರನ್ನ ಕಳಿಸ್ತಾನೆ. 100 ಜನ ಸೈನಿಕರು ಹೋಗ್ತಿರುವಾಗ ದಾರಿಯಲ್ಲಿ ಬಚ್ಚಿಟ್ಟುಕೊಂಡ ರೋಮನ್ ಸೈನಿಕರು ಅವರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರನ್ನ ಸಾಯಿಸ್ಬಿಡ್ತಾರೆ. ಆಗ ರೋಮನ್ ರಾಜ ಕುಳುವಾಗೆ 200 ಬಂಗಾರದ ನಾಣ್ಯಗಳನ್ನ ಕೊಡ್ತಾನೆ. ಆಗ ಕುಳುವ, ನಾನು ಇನ್ನೂ 100 ಜನ ಸೈನಿಕರ ಕೈಯನ್ನು ತಂದುಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಮತ್ತೆ ಪೆರುಮಾಚಿ ಸರ್ದಾರನ ಹತ್ರ ಹೋಗಿ, ರೋಮನ್ ರಾಜ ಕೆಲಸದಿಂದ ತುಂಬಾ ಖುಷಿ ಆದ್ರು, ಅವರು ಇನ್ನೂ 100 ಜನ ಸೈನಿಕರನ್ನ ಕೇಳಿದ್ದಾರೆ, ಅವರು ಬೇಕಾದಷ್ಟು ಬಂಗಾರ ಕೊಡಲು ರೆಡಿ ಇದ್ದಾರೆ ಅಂತ ಹೇಳ್ತಾನೆ. ಆಗ ಸರ್ದಾರ 100 ಜನ ಸೈನಿಕರನ್ನ ಕಳಿಸ್ತಾನೆ. ಸೈನಿಕರು ಹೋಗ್ತಿರುವಾಗ ಅಲ್ಲಿ ಕಂಗ್ವಾ ಬರ್ತಾನೆ. ಏಕೆಂದ್ರೆ ಮೊದಲು ಹೋಗಿದ್ದ 100 ಜನ ಸೈನಿಕರಲ್ಲಿ ಒಬ್ಬ ಸೈನಿಕ ಬದುಕಿರ್ತಾನೆ ಮತ್ತು ಆತ ಕಂಗ್ವಾ ಹತ್ರ ಬಂದು ಎಲ್ಲ ಹೇಳಿರ್ತಾನೆ. ಆಗ ಅಲ್ಲಿ ಬಚ್ಚಿಟ್ಕೊಂಡಿದ್ದ ರೋಮನ್ ಸೈನಿಕರು ಮತ್ತು ಪೆರುಮಾಚಿ ಸೈನಿಕರ ನಡುವೆ ಭಯಂಕರ ಫೈಟ್ ನಡೆಯುತ್ತೆ. ಇಲ್ಲಿ ಕಂಗ್ವಾ ವೀರಾವೇಶದಿಂದ ಫೈಟ್ ಮಾಡ್ತಿರ್ತಾನೆ. ಕುಳುವಾಗೆ ಗಾಯವಾಗುತ್ತೆ. ಕಂಗ್ವಾ ಕುಳುವಾನ ಕರ್ಕೊಂಡು ಊರೊಳಗೆ ಬರ್ತಾನೆ. ಇಲ್ಲಿ ಕಂಗ್ವಾ ದ್ರೋಹದ ಫಲ ಮರಣ ಅಂತ ಹೇಳ್ತಾನೆ. ಅಲ್ಲಿದ್ದವರು ಕುಳುವಾನ ಕಟ್ಟಿ ಹಾಕಿ ಜೀವಂತ ಸುಟ್ಟು ಬಿಡ್ತಾರೆ. ಆಗ ಅಲ್ಲಿ ಕುಳುವ ಹೆಂಡತಿ ಮತ್ತು ಮಗ ಬರ್ತಾರೆ. ಕುಳುವ ಹೆಂಡತಿ ಕುಳುವ ಜೊತೆ ಬೆಂಕಿಯಲ್ಲಿ ಬಿದ್ದು ಸತ್ತೋಗ್ತಾಳೆ. ಆದ್ರೆ ಕಂಗ್ವಾ ಕುಳುವ ಮಗ ಪೂರ್ವನ ಹಿಡ್ಕೋತಾನೆ. ಕುಳುವ ಹೆಂಡತಿ ಸುಟ್ಟೋಗೋ ಮುಂಚೆ ಕಂಗ್ವಾಗೆ, ನನ್ನ ಮಗನ ಜೋಪಾನವಾಗಿ ನೋಡ್ಕೋ ಅಂತ ಹೇಳ್ತಾಳೆ. ಆದ್ರೆ ಊರಿನವರು ಅವನನ್ನ ಸುಟ್ಟಾಕ್ಬೇಕು ಅಂತ ಹೇಳ್ತಾರೆ. ಆಗ ಕಂಗ್ವಾ, ಇವನು ನನ್ನ ಮಗ ಅಂತ ಹೇಳ್ತಾನೆ. ಯಾರೂ ಪೂರ್ವನ ಮುಟ್ಟಕ್ಕೆ ಧೈರ್ಯ ಮಾಡಲ್ಲ, ಏಕೆಂದರೆ ಕಂಗ್ವಾ ತಂದೆ ಮಾಡಿದ ತಪ್ಪಿಗೆ ಮಗನಿಗೆ ಶಿಕ್ಷೆ ಕೊಡಬಾರದು ಅಂತ ಹೇಳ್ತಾನೆ. ಈ ಕಡೆ ರೋಮನ್ ರಾಜಗೆ ಕುಳುವ ಸತ್ತ ಅಂತ ಗೊತ್ತಾದಾಗ ಅವನು ಅರ್ತಿದ್ವೀಪದ ಸರ್ದಾರ ಅದಿರ ಹತ್ರ ಬರ್ತಾನೆ. ಇಲ್ಲಿ ಮೊದಲೇ ಅರ್ತಿದ್ವೀಪ ಮತ್ತು ಪೆರುಮಾಚಿ ದ್ವೀಪದ ನಡುವೆ ಆಗ್ ಬರ್ತಿರಲ್ಲ. ಅದಕ್ಕೆ ರೋಮನ್ ರಾಜ ಹೆಲ್ಪ್ ಕೇಳಿದಾಗ ಅದಿರ ತಕ್ಷಣ ಒಪ್ಕೋತಾನೆ. ಇವರಿಬ್ಬರು ಸೇರಿ ಪೆರುಮಾಚಿ ಸೈನಿಕರು ಒಂದು ಆಚರಣೆ ಮಾಡುತ್ತಿದ್ದಾಗ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಇವರ ಹತ್ರ ಸರಿಯಾದ ಆಯುಧಗಳಿರಲ್ಲ. ಆದರೂ ಕಂಗ್ವಾ ತುಂಬಾ ಸಾಹಸದಿಂದ ಯುದ್ಧ ಮಾಡ್ತಾನೆ. ಕಂಗ್ವಾ ಪೂರ್ವಗೆ ತನ್ನ ಕತ್ತಿಯನ್ನು ತರುವಂತೆ ಹೇಳ್ತಾನೆ. ಪೂರ್ವ ಕತ್ತಿ ತರಲು ಹೋಗ್ತಾನೆ. ಈ ಕಡೆ ಕಂಗ್ವಾ ಅದಿರ ಸೈನಿಕರ ಕತ್ತಿಯಿಂದನೇ ಅವರನ್ನ ಸಾಯಿಸ್ತಿರ್ತಾನೆ. ಪೂರ್ವ ಕಂಗ್ವಾ ಕತ್ತಿ ತಗೊಂಡು ಬಂದು ಕಂಗ್ವಾಗೆ ಚುಚ್ಚಿಬಿಡ್ತಾನೆ ಮತ್ತು ಆಮೇಲೆ ಅಲ್ಲಿಂದ ಕಾಡೊಳಗೆ ಓಡೋಗ್ತಾನೆ. ಆದ್ರೆ ಕಂಗ್ವಾಗೆ ಗಾಯವಾದ್ರೂ ಫೈಟ್ ಮಾಡ್ತಾ ಅದಿರ ಇಬ್ಬರು ಮಕ್ಕಳನ್ನ ಸಾಯಿಸ್ಬಿಡ್ತಾನೆ. ಆಮೇಲೆ ಕಾಡಲ್ಲಿ ಪೂರ್ವನ ಹುಡುಕಿ ತಮ್ಮ ಕಬಿಲೆ ಒಳಗೆ ತರ್ತಾನೆ. ಇಲ್ಲಿ ಕಬಿಲೆಯವರು ಪೂರ್ವನ ಮೇಲೆ
ಮೇಲೆ ಕೋಪದಲ್ಲಿರ್ತಾರೆ. ಇವರು ಪೂರ್ವನ ಅವನ ತಂದೆಯಂತೆ ಸಾಯಿಸಬೇಕು ಅಂತ ಹೇಳ್ತಾರೆ. ಆದ್ರೆ ಕಂಗುವ ಪೂರ್ವ ತಾಯಿಗೆ ನಾನು ಮಾತು ಕೊಟ್ಟಿದ್ದೀನಿ, ಪೂರ್ವನ ಕಾಪಾಡ್ತೀನಿ ಅಂತ, ಪೂರ್ವಗೆ ಏನೂ ಆಗೋಕೆ ಬಿಡಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲಿನ ಜನ ಪೂರ್ವನ ಕರಿಕಾಡಲ್ಲಿ ಕಳಿಸ್ಬೇಕು ಅಂತ ಪಟ್ಟು ಹಿಡಿತಾರೆ. ಆಗ ಕಂಗುವ ಹಾಗಾದ್ರೆ ಪೂರ್ವ ಜೊತೆ ನಾನು ಹೋಗ್ತೀನಿ ಅಂತ ಅವನ ಜೊತೆ ಹೋಗ್ಬಿಡ್ತಾನೆ. ಇಲ್ಲಿ ಕಂಗುವ ಪೂರ್ವನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾನೆ. ಈ ಕಡೆ ಅಜಿರಾಗೆ ತನ್ನ ಮಕ್ಕಳು ಕೊಲೆ ಆದರು ಅಂತ ಗೊತ್ತಾಗುತ್ತೆ. ಆಗ ರೋಮನ್ ರಾಜ ಅಜಿರಾಗೆ, ನೀನು ನಮ್ಮಿಂದ ಬಂಗಾರ ತಗೊಂಡಿದ್ಯಾ, ನಿನಗೆ ಕಂಗುವನ ಕೊಂದು ಪೆರುಮಾಚಿನ ವಶಪಡಿಸೋಕ್ಕಾಗಿಲ್ಲ ಅಂದ್ರೆ ನಮ್ಮ ಬಂಗಾರನ ವಾಪಸ್ ಕೊಡು ಅಂತ ಹೇಳ್ತಾನೆ. ಆಗ ಅಜಿರ ರೋಮನ್ ರಾಜನ ಕೊಂದು ಬಿಡ್ತಾನೆ. ಆಮೇಲೆ ಅವನಿಗೆ ನನ್ನ ಇಬ್ರು ಮಕ್ಕಳು ಇಲ್ಲಿ ಸತ್ರು, ಇಲ್ಲಿ ಬಂಗಾರದ ಬಗ್ಗೆ ಅಲ್ಲ, ಇದು ನನ್ನ ಪರ್ಸನಲ್ ಜಗಳ ಅಂತ ಹೇಳ್ತಾನೆ. ಅಜಿರಾಗೆ 3 ಮಕ್ಕಳಿರ್ತಾರೆ, ಇಬ್ಬರು ಸತ್ತೋಗಿರ್ತಾರೆ. ಅದಕ್ಕೆ ಮೂರನೆಯವನು ನಾನು ಕಂಗುವನ ಕೊಲ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಕಂಗುವ ಕಬಿಲಿಯವರು ಔಷಧಿಗೆ ಗಿಡಮೂಲಿಕೆ ತರಲು ಮಂಜು ಬೀಳುವ ಕಾಡಿಗೆ ಬರ್ತಾರೆ. ಆಗ ಅಲ್ಲಿ ಅಜಿರ 3ನೇ ಮಗ ಬರ್ತಾನೆ. ಅವನು ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ಹೆಣ್ಣು ಮಕ್ಕಳು ಯುದ್ಧ ತರಬೇತಿಯನ್ನು ಹೊಂದಿರ್ತಾರೆ. ಇವರು ಅಜಿರ ಮಗನ ಸಾಯಿಸ್ಬಿಡ್ತಾರೆ. ಆಗ 5 ದೀಪದ ಪಂಚಾಯತನ ಕರೆಯಲಾಗುತ್ತೆ. ಆಗ ಅಲ್ಲಿ ಅಜಿರ ಬರ್ತಾನೆ. ಅಜಿರ ತನ್ನ ಮಗನ ಶವ ನೋಡಿ ಕೋಪದಿಂದ ತುಂಬ್ಕೋತಾನೆ. ಇಲ್ಲಿ ಅಜಿರ ಯುದ್ಧ ಘೋಷಣೆ ಮಾಡ್ತಾನೆ. ಆಮೇಲೆ ತನಗೆ ವಿರುದ್ಧ ಇದ್ದ ದ್ವೀಪದ ಸರ್ದಾರರನ್ನ ಕೊಲ್ತಾನೆ. ಆದ್ರೆ ಕಂಗುವ ತಂದೆ ಸಾಯೋ ಮುಂಚೆ ಗರುಡ ಕೈಯಲ್ಲಿ ಯುದ್ಧ ಘೋಷಣೆಯಾದ ವಿಷಯವನ್ನ ಕಂಗುವಾಗೆ ಹೇಳಿ ಕಳಿಸ್ತಾನೆ. ಈ ಕಡೆ ಕಾಡಲ್ಲಿ ಪೂರ್ವ ಮೇಲೆ ಒಂದು ಮೊಸಳೆ ಅಟ್ಯಾಕ್ ಮಾಡುತ್ತೆ. ಆಗ ಕಂಗುವ ಆ ಮೊಸಳೆನ ಕೊಂದು ಪೂರ್ವನ ಕಾಪಾಡ್ತಾನೆ. ಆಗ ಅಲ್ಲಿ ಗರುಡ ಬರುತ್ತೆ. ಕಂಗುವಾಗೆ ತನ್ನ ತಂದೆ ಸತ್ತ ವಿಷಯ ಗೊತ್ತಾದಾಗ ಗಟ್ಟಿಯಾಗಿ ಕೂಗ್ತಾನೆ. ಜೊತೆಗೆ ಕಂಗುವಾಗೆ ಯುದ್ಧ ಆರಂಭವಾಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆಗ ಕಂಗುವ ಯುದ್ಧಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡ್ತಿರ್ತಾನೆ. ಈ ಕಡೆ ಸಮುದ್ರದಲ್ಲಿ ಅಜಿರ ನೌಕಾಪಡೆಯೊಂದಿಗೆ ಪೆರುಮಾಚಿ ಮೇಲೆ ದಾಳಿ ಮಾಡೋಕೆ ಬರ್ತಿರ್ತಾನೆ. ಪೆರುಮಾಚಿಯ ಜನ ನಮ್ಮ ಸರ್ದಾರ ಸತ್ತು ಹೋದ, ಕಂಗುವ ಕೂಡ ನಮ್ಮ ಜೊತೆ ಇಲ್ಲ. ಇಲ್ಲಿ ನೋಡಿದ್ರೆ ಅಜಿರ ರಾತ್ರಿ ವೇಳೆ ಅಪ್ರಾಮಾಣಿಕ ಯುದ್ಧಕ್ಕೆ ಬರ್ತಿದ್ದಾನೆ. ಇಂಥ ಸಮಯದಲ್ಲಿ ನಮ್ಮನ್ನ ಯಾರು ಕಾಪಾಡ್ತಾರೆ ಅಂತ ಮಾತಾಡ್ತಿರ್ತಾರೆ. ಆಗ ನೋಡ್ತಿದ್ದಂತೆ ಕಾಡಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಅದನ್ನ ನೋಡಿ ಅಜಿರ ಪೆರುಮಾಚಿ ಅವರು ತನಗೆ ಅಂಜಿ ಕಾಡಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ತನ್ನ ನೌಕೆನ ಆ ಕಡೆ ತಿರುಗಿಸ್ತಾನೆ. ಆದ್ರೆ ಅದು ಕಂಗುವ ಬಲೆಯಾಗಿರುತ್ತೆ. ಇಲ್ಲಿ ಕಂಗುವ ಸಿದ್ಧತೆಯೊಂದಿಗೆ ಅಜಿರ ಸೈನಿಕರಿಗಾಗಿ ಕಾಯ್ತಿರ್ತಾನೆ. ಸೈನಿಕರು ಕಾಡಲ್ಲಿ ಎಂಟ್ರಿ ಆದಾಗ ಕಂಗುವ ಅವರ ಮೇಲೆ ಬೆಂಕಿ ಮಳೆ ಸುರಿತಾನೆ. ಆಮೇಲೆ ಕಲ್ಲು ಬಾಣಗಳಿಂದ ಒಬ್ಬೊಬ್ಬರಾಗಿ ಎಲ್ಲರನ್ನ ಸಾಯಿಸ್ತಿರ್ತಾನೆ. ಪೂರ್ವ ಕೂಡ ಕಂಗುವಾಗೆ ಸಪೋರ್ಟ್ ಮಾಡ್ತಿರ್ತಾನೆ. ಏಕೆಂದ್ರೆ ಕಂಗುವ ತನ್ನ ಮೇಲೆ ತೋರಿಸಿದ ಪ್ರೀತಿಯಿಂದ ಪೂರ್ವ ಬದಲಾಗಿರ್ತಾನೆ. ಕಂಗುವ ಯುದ್ಧದಲ್ಲಿ ಬ್ಯುಸಿಯಾಗಿದ್ದಾಗ ಉದಿರ ಸೈನಿಕರು ಪೂರ್ವನ ಎತ್ಕೊಂಡು ನೌಕೆ ಮೇಲೆ ಬರ್ತಾರೆ. ಆಗ ಕಂಗುವ ಕೂಡ ಅವರನ್ನ ಫಾಲೋ ಮಾಡ್ತಾ ನೌಕೆ ಮೇಲೆ ಹೋಗ್ತಾರೆ. ಇಲ್ಲಿ ಅಜಿರ ಪೂರ್ವನ ಕಾಲಿನಿಂದ ಕಟ್ಟಿ ಹಾಕಿ ಸಮುದ್ರದಲ್ಲಿ ನೇತಾಕಿರ್ತಾನೆ. ಇಲ್ಲಿ ಕೆಳಗೆ ಶಾರ್ಕ್ ಮೀನುಗಳಿರ್ತವೆ. ಸೀನಿಲಿಂದ ಕಟ್ಟಾಗಿ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ರಷ್ಯನ್ ಮಾಫಿಯಾ ಜೇಟನ ಪ್ಲೇನ್ ನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಅಲ್ಲಿ ಫ್ರಾನ್ಸಿಸ್ ಬರ್ತಾನೆ. ಫ್ರಾನ್ಸಿಸ್ ಒಬ್ಬನೇ ಎಲ್ಲರ ಜೊತೆ ಫೈಟ್ ಮಾಡ್ತಿರ್ತಾನೆ. ಮತ್ತೆ ಸೀನ್ ಕಟ್ಟಾಗಿ ಸ್ಟೋರಿ ಪಾಸ್ಟ್ ಗೆ ಬರುತ್ತೆ. ಇಲ್ಲಿ ಪೂರ್ವನ ಕಾಪಾಡೋಕೆ ಕಂಗುವ ಹಗ್ಗನ ಹಿಡಿದಿಟ್ಟಿರ್ತಾನೆ. ಆದ್ರೆ ಅಜಿರ ಅವನಿಗೆ ಹೊಡಿತಿರ್ತಾನೆ. ಆಗ ಅಜಿರ ಕಂಗುವನ ಸಾಯಿಸೋದ್ರಲ್ಲಿರ್ತಾನೆ. ಇದನ್ನ ನೋಡಿದ ಪೂರ್ವ ನಾನು ಸಾಯೋದ್ರಿಂದ ಒಂದು ಜನಾಂಗವಾದರೂ ಬದುಕಿರುತ್ತೆ ಅಂದ್ರೆ ನಾನು ಸಾಯೋಕೆ ಸಿದ್ಧ ಅಂತ ಕೂಗಿ ಹೇಳಿ ತನ್ನ ಕಾಲಿಗೆ ಕಟ್ಟಿದ್ದ ದಾರನ ಕಟ್ ಮಾಡ್ಕೋತಾನೆ. ಇದರಿಂದ ಪೂರ್ವ ನೀರಲ್ಲಿ ಬಿದ್ದು ಸತ್ತೋಗ್ತಾನೆ. ಇದನ್ನ ನೋಡಿ ಕಂಗುವಾಗೆ ತುಂಬಾ ಕೋಪ ಬರುತ್ತೆ. ಅವನು ಅಜಿರ ಜೊತೆ ಫೈಟ್ ಮಾಡ್ತಾನೆ ಮತ್ತು ಕೊನೆಗೆ ಅಜಿರನ ಕೊಂದು ಬಿಡ್ತಾನೆ. ಆಮೇಲೆ ಪೂರ್ವನ ಈ ಜನ್ಮದಲ್ಲಿ ಕಾಪಾಡೋಕ್ಕಾಗಿಲ್ಲ, ಆದ್ರೆ ಮುಂದಿನ ಜನ್ಮದಲ್ಲಾದ್ರೂ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡ್ತಾನೆ. ಈ ಕಡೆ ಫ್ರಾನ್ಸಿಸ್ ಕೂಡ ಜೇಟನ ಕಾಪಾಡಿರ್ತಾನೆ. ಮೂವಿ ಕೊನೆಯಲ್ಲಿ ಅಜಿರ ಬಾಡಿಗೆ ಯಾರು ಬೆಂಕಿ ಕೊಡ್ತಾರೆ ಅಂತ ಅಲ್ಲಿನ ಮುಖ್ಯಸ್ಥರು ಮಾತಾಡ್ತಿರ್ತಾರೆ. ಆಗ ಅಲ್ಲಿ ರಕ್ತಾಸನ್ ಬರ್ತಾನೆ. ಈತ ಅಜಿರ ಇಟ್ಟುಕೊಂಡಿದ್ದ ಕೆಲಸದಾಕಿಯ ಮಗ ಆಗಿರ್ತಾನೆ. ಈತ ಇಲ್ಲಿ ಅಜಿರ ಬಾಡಿಗೆ ನೀನು ಬದುಕಿದ್ದಾಗ ನನಗೆ ಮಗನ ಸ್ಥಾನ ಕೊಡ್ಲಿಲ್ಲ, ಆದ್ರೆ ನಾನೀಗ ನಿನ್ನ ಸಿಂಹಾಸನ ಏರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಸಿಂಹಾಸನ ಹತ್ರ ಬಂದು ನಾನು ಈ ಸಿಂಹಾಸನ ಏರ್ಬೇಕಂದ್ರೆ ಮೊದಲು ಕಂಗುವನ ಕೊಲ್ಬೇಕು, ಅವನ ಕೊಂದ ಮೇಲೆ ನಾನು ಸಿಂಹಾಸನ ಏರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಪ್ರೆಸೆಂಟ್ ನಲ್ಲಿ ರಷ್ಯನ್ ಮಾಫಿಯಾ ಲೀಡರ್ ನ ತೋರಿಸ್ತಾರೆ. ಈತ ಅದೇ ರಕ್ತಾಸನ ಆಗಿರ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.